ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಇವನ್ ಬಗ್ಗೆ ಮಾತಾಡ್ತೀನಿ ನಾನು. ನೀವು ಸೊಮೇಕ್ ಮಾಡಿರೋದೇ ಒಂದು 20%. ಆ 20% ಅಲ್ಲಿ ಸೂಪರ್ ಹಿಟ್ ಮೂವಿಗಳೇ ಬೆರಳೆಣಿಕೆ. ಹೈಸ್ಕೂಲ್ ಇಂದ ನಿಮ್ದು ಭಾಷಣ ಕೇಳ್ಕೊಂಡ್ಬರ್ತೀನಿ ಸರ್ ನಾನು. ಪ್ರೇಮಲೋಕ ರಣಧೀರನ ನೀವೇ ಹೊಗಳ್ಕೊಳ್ಳೋದು, ಏಕಾಂಗಿ ಸಿನಿಮಾದ ಬಗ್ಗೆ ಜನ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಜನರಿಗೆ ಬೈಯೋದು. ಇಷ್ಟು ಬಿಟ್ರೆ ನೀವೇನು ಮಾತಾಡ್ಕೊಂಡು ಬಂದಿಲ್ಲ, ಇದನ್ನೇ ಮಾತಾಡಿರೋದು. ಇವಾಗಲೂ ಅದೇ ಕ್ಯಾಸೆಟ್ ಹಾಕ್ತಿದ್ದೀರಾ, ಅದೇ ಮಾತು ಕೇಳಿ ಕೇಳಿ ಸಾಕಾಯ್ತು ಸರ್. ಹೊಸ ಅಪ್ಡೇಟ್ ಆಗಿ ಸರ್. ರೀಸೆಂಟ್ ಆಗಿ ನಿಮ್ದೊಂದು ಇಂಟರ್ವ್ಯೂ ನೋಡಿದೆ ಸರ್. ನಾನು ಮಾಡೋಂಥ ನೆಕ್ಸ್ಟ್ ಸಿನಿಮಾದಲ್ಲಿ 35ರಿಂದ 40 ಸಾಂಗ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಸರ್ ಒಂದು 6ರಿಂದ 7 ಗಂಟೆ ಇರುತ್ತೆ ಅನ್ಸುತ್ತಲ್ಲ ಸಿನಿಮಾ. ಬೆಡ್ಶೀಟು, ದಿಂಬು, ಹಾಸಿಗೆ ಎಲ್ಲ ತಗೊಂಡ್ಬಂದ್ಬಿಡ್ತೀವಿ ನಾವು. ₹100 ನೀವು ನನಗೆ ಟಿಕೆಟ್ ಕೊಡಿಸ್ಬೇಕು, ನಾವೆಲ್ಲ ನೋಡ್ಕೊಂಡು ಅಲ್ಲೇ ಮಲಗೆದ್ದು ಬಂದ್ಬಿಡ್ತೀವಿ. ಬ್ರದರ್, ನಾನು ನಿನ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನೀನ್ ಬೇಜಾರ್ ಮಾಡ್ಕೊಂಬೇಡ. ಪ್ರೇಮಲೋಕ ರೆಕಾರ್ಡ್ ನ ಯಾವ್ದಾದ್ರು ಸಿನಿಮಾದವ್ರು ಬೀಟ್ ಮಾಡಿದಾರ? ಆಗಲ್ಲ. ರಣಧೀರ ಆ ಕಾಲದಲ್ಲಿ ಅಣ್ಣವ್ರ ಫಿಲಮ್ ಅಷ್ಟೇ ಓಡ್ತಾ ಇದ್ದು, 1 ವರ್ಷ ಅಂತ ಟೈಮಲ್ಲಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿ 1.5 ವರ್ಷ ಓಡಿದೆ ಫಿಲಮ್. ಇವಾಗ ನೀನ್ ಎಷ್ಟೇ ಕೋಟಿ ಬಜೆಟ್ ಹಾಕಿ ಫಿಲಮ್ ತಗೋದ್ರು 1.5 ವರ್ಷ ಓಡಲ್ಲ. ಅಮ್ಮ ಅಂದ್ರೆ 1.5 ತಿಂಗಳು. OTT ಅವ್ರು ತಗೊಂತಾರೆ, ಹಂಗೆ ಥಿಯೇಟರ್ ಓಡ್ತಾ ಇರುತ್ತೆ, ಹಂಗೆ ಬರುತ್ತೆ OTT ಗೆ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ರವಿ ಸರ್ ಮಹಿಳೆಯರ ಮಾತುಗಳು ಟ್ರೋಲ್ ಆಗಿರೋದು. ಕನ್ನಡ ಆಡಿಯೋ ಮಾರ್ಕೆಟ್ ಅಲ್ಲಿ ಇಷ್ಟು ರೆವಿನ್ಯೂ ಇದೆ ಅಂತ ತೋರ್ಸ್ಕೊಟ್ಟಾರೆ ಅವರು. ಹೊಸ ಟ್ರೆಂಡ್ಗಳ ಸೃಷ್ಟಿ ಮಾಡಿದವರು ಅವರು. ಮಾತಾಡ್ತಾರೆ ಪ್ರೇಮಲೋಕ ಅಂತೀಯಲ್ಲ, ಯಾರು ಫಸ್ಟ್ ಸ್ಟೆಪ್ ಅಲ್ಲಿ ಸಕ್ಸಸ್ ತಗೊಂಡಿರ್ತಾರಲ್ಲ ಅವ್ರ ಬಗ್ಗೆ ಕೇಳೋ, ಅವ್ರು ಅದನ್ನೇ ಹೇಳೋದು. ನಾನು ಫಸ್ಟ್ ಅಲ್ಲಿ ಸಕ್ಸಸ್ ತಗೊಂಡು ಅದನ್ನೇ ಅವ್ರು ಎತ್ಕೊಂಡು ಮಾತಾಡೋದು ಯಾವಾಗ್ಲೂ ಅಷ್ಟೇನೆ. ಏಕಾಂಗಿ ಪಿಕ್ಚರ್ ಫ್ಲಾಪ್ ಆಗೋದ ಕಾರಣ ಏನ್ ಗೊತ್ತಾ? ಅದು ನಮ್ಮ ಜನರೇಷನ್ಗೆ, ಇವಾಗ ಏನ್ ಪ್ರೆಸೆಂಟ್ ಜನರೇಷನ್ ಇದೆ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ತೆಗ್ದಿದ್ರು. ಆಗಿನ ಕಾಲದ ಯೂತ್ಸ್ಗೆ ಅರ್ಥ ಆಗಿಲ್ಲ, ಇವಾಗ ಎಷ್ಟೋ ಜನ ಅರ್ಥ ಆಗಿದ್ದಾರೆ. ನಿಂಗೆ ಹಂಗೋ ಡೌಟ್ ಇದ್ರೆ ಲಿಂಕ್ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಇರೋದು. ಎಷ್ಟು ವ್ಯೂಸ್ ಬಂದಿದೆ ನೋಡು ಏಕಾಂಗಿ ಫಿಲಮ್ಗೆ. ಏನೋ ಅವ್ರ ಬ್ಯಾಡ್ ಟೈಮ್ ಎಲ್ಲ ದುಡ್ಡುಗೋಸ್ಕರ ಕೆಟ್ಟ ಸಿನಿಮಾಗಳಿಗೆಲ್ಲ ಸೈನ್ ಹಾಕಿ ಅವರು ಮಾಡಿದ್ರು, ಪರ್ಫಾರ್ಮೆನ್ಸ್ ಮಾಡಿದ್ರು. ಆದ್ರೆ ಆ ಫಿಲಂ ಫ್ಲಾಪ್ ಆಯ್ತು. ಏನ್ ಮಾಡಕ್ಕಾಗತ್ತೆ? ಅಲ್ಲ ಗುರು, ನೀನ್ ಇಷ್ಟೆಲ್ಲ ಮಾತಾಡ್ತೀಯಲ್ಲ ರವಿ ಸರ್ ಬಗ್ಗೆ, ಅವ್ರ ಸಿನಿಮಾಗಳ ಬಗ್ಗೆ, ಯಾವತ್ತಾರು ನೀನು ಕುತ್ಕೊಂಡು ಬರ್ದು ಸೀನ್ ತೆಗಿ ನೋಡ ನಿನ್ ಕೈಯಲ್ಲಿ. ಆದ್ರೆ ಇಲ್ಲಿ ಮನೇಲಿ ಕುತ್ಕೊಂಡು ಅವ್ರ ಬಗ್ಗೆ ವಿಡಿಯೋ ಮಾಡಿ ಸುಮ್ನೆ ಒಂದ್ ಹತ್ರ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡಿ ಮಾತಾಡೋದಲ್ಲ. ಔಟ್ಸೈಡ್ ಫೀಲ್ಡ್ ಅಲ್ಲಿ ಬಂದು ವರ್ಕ್ ಮಾಡು. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ನಿನಗೆ. ಒಂದೊಂದು ಶಾರ್ಟ್, ಒಂದೊಂದು ಸೀನ್ ತೆಗಿಯಕ್ಕೆ ಎಷ್ಟು ಕಷ್ಟ ಬಿಡ್ಬೇಕು, ಎಷ್ಟು ಒದ್ದಾಡ್ಬೇಕು ಗೊತ್ತಾ? ರವಿ ಸರ್ ತಮಿಳವರು ಮೂಲ ಅವರು, ಆದ್ರೂ ಕನ್ನಡಕ್ಕೋಸ್ಕರ ಕರ್ನಾಟಕದಲ್ಲಿ ಇದ್ದು ಇಲ್ಲೇ ಓದಿ ಇಲ್ಲೇ ಬೆಳೆದು ಕನ್ನಡ ಸಿನಿಮಾಗೋಸ್ಕರ ಎಷ್ಟು ದುಡಿದಿದ್ದಾರೆ ಅನ್ನೋದು ಗೊತ್ತು ಎಲ್ಲರಿಗೂ. ಅವ್ರ ಸಿನಿಮಾಗಳು ಬಂದಾಗ ನಾನು ಹುಟ್ಟಿರಲಿಲ್ಲ, ನೀನು ಹುಟ್ಟಿರಲಿಲ್ಲ, ಗೊತ್ತಾಯ್ತಾ? ಅವ್ರನ್ನ ಟ್ರೋಲ್ ಮಾಡೋ ಅರ್ಹತೆ ನಿನಗೂ ಇಲ್ಲ, ನನಗೂ ಇಲ್ಲ. ಸಾವಿರಾರು ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟಂತ ವ್ಯಕ್ತಿ ಅವರು. ಎಷ್ಟೋ ಜನಕ್ಕೆ ಕಾಣದಿದ್ದಂಗೆ ಸಹಾಯ ಮಾಡಿದ್ದಾರೆ. ಹೋಗಿ ಜಗ್ಗೇಶ್ ಅವ್ರನ್ನ ಕೇಳೋ, ಹೇಳ್ತಾರೆ ರವಿಚಂದ್ರನ್ ಏನು ಅಂತ. ಅವರ ಒಂದೊಂದು ಸಿನಿಮಾನು ಒಂದೊಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಕರೆಕ್ಟ್ ಆಗಿ ಅವ್ರ ಸಿನಿಮಾಗಳು ನೋಡು, ಆಮೇಲೆ ಅರ್ಥ ಆಗುತ್ತೆ ರವಿ ಸರ್ ಏನು ಅಂತ. ಇನ್ನೊಂದ್ಸಲ ಯಾರ ಬಗ್ಗೆ ಯಾರು ಮಾತಾಡಬೇಕು ಅಂದ್ರೆ ಅದ್ರಲ್ಲೂ ರವಿ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಅವ್ರ ಬ್ಯಾಕ್ ಗ್ರೌಂಡ್, ಅವ್ರು ಬಂದಿರೋ ದಾರಿ, ಅವ್ರು ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಬ್ರದರ್. ಓಕೆನಾ?